ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಡ್ಲಿ ಉಸುಳಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಖಾರ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಮಾಡಿ ನೋಡಿ. ನಾನು ಮೊದಲೇ 8 ತಾಸು ಕಡಲೆಕಾಳನ್ನ ನೆನೆ ಇಟ್ಕೊಂಡಿದ್ದೆ. ಈಗ ಇದನ್ನು ಕುಕ್ಕರ್ ಒಳಗೆ ಹಾಕಿ 1-2 ಸೀಟಿ ಕೂಗಿಸ್ಕೋಬೇಕು. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ 1-2 ಸೀಟಿ ಕೂಗಿಸ್ಕೋಬೇಕು. ನೋಡಿ, ಸಿಟಿ ಆಗಿದೆ. ಈಗ ಸಿಟಿ ಆಡೋದ್ರೊಳಗೆ ನಾವು ಇದಕ್ಕೊಂದು ಖಾರ ಮಾಡ್ಕೊಣ. ಒಂದು ಮಿಕ್ಸಿ ಕಪ್ ತೊಗೊಳ್ಳಿ. ಇದಕ್ಕೇನೆ ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ. ಕೊತ್ತಂಬರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದು ನಾಟಿ ಬೆಳ್ಳುಳ್ಳಿ. ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು. ನೋಡಿ, ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಇದು ಕುಕ್ಕರ್ ಸೀಟಿ ಈಗ ಆರಿದೆ. ಇದು ನೋಡಿ, ಕಾಳು ಹೇಗೆ ಬಂದಿದೆ ಅಂತ ನೋಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಇದು ಹಿಂಗೆ ಕೈಯಲ್ಲಿ ಹಿಡಿದ್ರೆ ಸ್ಮ್ಯಾಶ್ ಆಗಬೇಕು. ಈಗ ಒಂದು ಪಾತ್ರೆ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚ ಸಾಸಿವೆನ ಹಾಕ್ಕೊಳ್ಬೇಕು. ಸಾಸಿವೆ ಸಿಡಿತಿರುವಾಗ 2 ಕರಿಬೇವು ಎಸಳನ್ನು ತೊಗೊಂಡು ನಾನು ಕರಿಬೇವು ಹಾಕ್ಕೋತಿದ್ದೀನಿ. ಕರಿಬೇವು ಹಾಕಿದ ಕೂಡಲೇ ಚಟ ಅಂತ ನೀರು ಸಿಡಿಯುತ್ತೆ. ಅದಕ್ಕೆ ಇಮಿಡಿಯೇಟ್ಲಿ ತಕ್ಷಣ ಈರುಳ್ಳಿನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ಇದನ್ನು ನೋಡಿ, ಈ ಥರ 1 ಮಿನಿಟ್ ಬಾಡಿಸ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ನಾವು ಆಗಲೇ ಮಾಡಿದಂಥ ಹಸಿ ಖಾರನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು 1 ಮಿನಿಟ್ ನಾವು ಫ್ರೈ ಮಾಡ್ಕೋಬೇಕು. ಈ ಕಡ್ಲಿ ಉಸುಳಿ ಚುರುಮುರಿ, ಆಮೇಲೆ ಚಪಾತಿಗೆ ಮತ್ತು ಸೈಡ್ ಡಿಶ್ಶಿಗೂ ಚೆನ್ನಾಗಿರುತ್ತೆ. ದೇವ್ರ ನೈವೇದ್ಯಕ್ಕೆ ನೋಡಿ, ಸ್ವಲ್ಪ ಒಂದು ಅರ್ಧ ಚಮಚ ಅರಿಶಿನ ಪೌಡರು, ಮತ್ತು ನಾನು ಹಸಿ ಕೊಬ್ಬರಿ ತುರಿನ ತುರ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇದನ್ನು ನೋಡಿ, ಕೊಬ್ಬರಿ ಚೆನ್ನಾಗಿ ಕೆಂಪಗಾಗ್ತಾಯಿದೆ ಅಂದ ಕೂಡಲೇ ನಾವು ಕಡಲೆಕಾಳುಗಳನ್ನ ಕುದಿಸಿದ ಕಡಲೆಕಾಳನ್ನ ಹಾಕ್ಕೋಬೇಕು. ಕಡಲೆಕಾಳು ಹಾಕೋತಿದ್ದೀನಿ. ಈಗ ನಾನು ಹಾಕೊಂಡು 1 ಮಿನಿಟ್ ನಾವು ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಕಡಲೆಕಾಳು ಉಸುಳಿ ರೆಡಿ ಆಗುತ್ತೆ. ನೋಡಿ, ಕಡಲೆಕಾಳು ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಆವಾಗಲೇ ಹಾಕ್ಕೊಂಡಿದ್ದೀನಿ. ನಾನು ಹಸಿ ಖಾರಕ್ಕೂ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆಕಾಳಿಗೂ ಹಾಕ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನೀವು ಮಾಡಿ ನೋಡಿ, ಮನೆಯವರಿಗೂ ಮಾಡಿ ಕೊಡಿ. ಥ್ಯಾಂಕ್ ಯು.